ಎಲ್ಲರೂ ನಮಸ್ಕಾರ ವೀಕ್ಷಕರೇ, ಮುಂಜಾನೆಯ ಶುಭೋದಯಗಳು. ಇವತ್ತಿನ ದಿನ ನಾನು ಸ್ಕ್ರಿಜೋಫ್ರೀನಿಯಾದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸ್ಕ್ರಿಜೋಫ್ರೀನಿಯಾ ಬಂದರೆ ನಮಗೆ ಗೊತ್ತಾಗೋದೇ ಇಲ್ಲ. ಯಾಕಂದರೆ ನೆಗಡಿ ಆಗಿರ್ಬೋದು, ಕೆಮ್ಮು ಆಗಿರ್ಬೋದು ಅಥವಾ ಜ್ವರ ಆಗಿರ್ಬೋದು, ಈ ಥರ ಬಂದರೆ ನಮಗೆ ಬೇಗ ಗೊತ್ತಾಗುತ್ತೆ. ಆದರೆ ಈ ಕಾಯಿಲೆ ಅದೆಲ್ಲ ಮಾನಸಿಕ ಕಾಯಿಲೆ, ಇದು ಐಡೆಂಟಿಫಿಕೇಷನ್ನ ಮಾಡೋಕ್ಕೆ ಸಾಧ್ಯನೇ ಆಗೋಂಗಿಲ್ಲ. ಯಾಕಂದರೆ ಇದು ನಮಗೆ ಗೊತ್ತಾಗೋದೇ ಇಲ್ಲ. ಯಾಕಂದರೆ ಇವರು ಯಾವಾಗಲೂ ಒಬ್ಬಂಟಿಯಾಗಿ ಇದ್ಬಿಡ್ತಾರೆ. ಇದರ ಸಿಂಟಮ್ಸ್ ಏನಪ್ಪ ಅಂದರೆ ಯಾವಾಗಲೂ ಭಯ ಪಡೋದು, ಹೆದರೋದು, ನಂಜಿಕೊಳ್ಳೋದು, ಯಾರು ಏನಂತಾರೋ ಅಂತ ಸಂಶಯ ಪಡೋದು, ಮತ್ತೊಬ್ಬರ ಬಗ್ಗೆ ಸಂಶಯ ಪಡ್ತಾನೆ ಇರೋದು, ಆಮೇಲೆ ದೂರ ಹೋಗೋದು, ಎಲ್ಲರನ್ನೂ ಬಿಟ್ಟು ದೂರ ಇರೋದು ಇವರ ಹವ್ಯಾಸ ಆಗಿರುತ್ತೆ. ಆಮೇಲೆ ಪಬ್ಲಿಕ್ ಎಲ್ಲಿರುತ್ತೋ ಅಲ್ಲಿ ಇವರು ಇರೋದೇ ಇಲ್ಲ. ಜನರ ಧ್ವನಿಯನ್ನು ಕಂಡು ಇವರು ಹೆದರ್ತಾ ಇರ್ತಾರೆ. ಫ್ಯಾಮಿಲಿಯಿಂದ ದೂರ ಆಗ್ತಾರೆ, ತನ್ನವರಿಂದ ದೂರ ಆಗ್ತಾರೆ, ಒಬ್ಬಂಟಿಯಾಗಿರೋದನ್ನು ಕಲಿತಾರೆ. ಆಮೇಲೆ ಪ್ರತಿದಿನ ಕಳೀತಾ ಅವರು ತಮ್ಮ ಲೋಕದಲ್ಲಿ ಮುಳುಗಿಬಿಡ್ತಾರೆ. ಯಾರಾದರೂ ಮಾತಾಡಿಸಿದರೆ ಅವರನ್ನು ರೇಗಿಸುವುದು, ಅವರೊಂದಿಗೆ ಮಾತಾಡದೇ ಇರೋದು, ಸರಿಯಾಗಿ ರೆಸ್ಪಾನ್ಸ್ ಮಾಡದೇ ಇರೋದು. ಈ ಕಾಯಿಲೆ ಯಾಕೆ ಹೇಗಾಗುತ್ತೆ ಅಂದರೆ ಅವರ ಮೆದುಳಿನಲ್ಲಿ ಆಗುವ ಬದಲಾವಣೆಗಳಿಂದ ಅವ್ರಿಗೆ ಯಾರೋ ಏನೋ ಕಿವಿಯಲ್ಲಿ ಅಂತ ಇರೋ ಹಾಗೆ, ಕಿರಿಸ್ತಾ ಇರೋ ಹಾಗೆ, ಏನೋ ನನ್ನ ಬಗ್ಗೆನೇ ಮಾತಾಡ್ತಾ ಇದ್ದಾರೇನೋ ಅಂತ ಆ ಥರ ತಿಳ್ಕೊಳ್ತಾ ಇರ್ತಾರೆ. ಅಥವಾ ಯಾವುದೋ ವಿಡಿಯೋ ನನ್ನ ಗಮನಿಸ್ತಾ ಇದೆ, ರೆಕಾರ್ಡ್ ಆಗ್ತಾ ಇದೆ, ನನ್ನ ಬಗ್ಗೆನೇ ತಿಳ್ಕೊಳ್ತಾ ಇದೆ. ಈ ಥರನೇ ಭಯಪಟ್ಟು ಪ್ರತಿದಿನ ಸಾಯ್ತಾನೆ ಇರ್ತಾರೆ. ಸೊ ಅದಕ್ಕೋಸ್ಕರ ನಾವು ಅವರನ್ನು ಏನು ಮಾಡಬೇಕಂದ್ರೆ ಪ್ರೀತಿಯಿಂದ ನೋಡ್ಕೋಬೇಕು, ಅದರ ಬಗ್ಗೆ ತಿಳಿಸ್ಬೇಕು. ಆಮೇಲೆ ಡಾಕ್ಟ್ರ್ ಸಲಹೆಯನ್ನು ಅವ್ರಿಗೆ ಕೊಡಿಸ್ಬೇಕು. ಪ್ರತಿದಿನ ಟ್ಯಾಬ್ಲೆಟ್ಸ್ ಕೊಟ್ಟರೆ ಈ ಕಾಯಿಲೆ ಸಂಪೂರ್ಣವಾಗಿ ಗುಣಮುಖವಾಗುತ್ತೆ. ಎಲ್ಲರೂ ಅವರು ನಮ್ಮ ಥರನೇ ಇರ್ಬೋದು. ಸೊ ಅವರಿಗೆ ನಾವು ಏನು ಮಾಡೋಣ, ಸಹಾಯ ಮಾಡೋಣ. ಥ್ಯಾಂಕ್ ಯು.